ಮೊದಲನೆಯ ಪ್ರಶ್ನೆ, ಮಲಬದ್ಧತೆಯನ್ನು ಅತಿ ವೇಗವಾಗಿ ಕಡಿಮೆ ಮಾಡುವ ಪದಾರ್ಥ ಯಾವುದು? ಎ. ಆಲೂಗಡ್ಡೆ, ಬಿ. ಸಪೋಟ, ಸಿ. ಸೊಪ್ಪುಗಳು, ಡಿ. ಸೀಬೆಹಣ್ಣು. ಉತ್ತರ ಡಿ. ಸೀಬೆಹಣ್ಣು. ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿರುವವರು ಅಂಥವರು ಸೀಬೆಹಣ್ಣನ್ನು ಸೇವಿಸುವುದರಿಂದ ವೇಗವಾಗಿ ಮಲಬದ್ಧತೆ ಕಡಿಮೆಯಾಗುತ್ತದೆ. ಎರಡನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಬೆಲೆ ಬಾಳುವ ದ್ರವ ಯಾವುದು? ಎ. ಮದ್ಯ, ಬಿ. ಹಾವಿನ ವಿಷ, ಸಿ. ಪಾದರಸ, ಡಿ. ಚೇಳಿನ ವಿಷ. ಉತ್ತರ ಡಿ. ಚೇಳಿನ ವಿಷ. ವಿಶ್ವದ ಅತ್ಯಂತ ದುಬಾರಿ ಪದಾರ್ಥ ಅಥವಾ ದ್ರವ ಅಂದರೆ ಅದು ಚೇಳಿನ ವಿಷ ಆಗಿದೆ. ಮೂರನೆಯ ಪ್ರಶ್ನೆ, ಗಾಡಿಯ ಟೈರ್ಗಳು ಕಪ್ಪಾಗಿರಲು ಕಾರಣವೇನು? ಎ. ಹೆಚ್ಚು ಬಾಳಿಕೆ, ಬಿ. ಲೋ ಬಜೆಟ್, ಸಿ. ಗಟ್ಟಿಯಾಗಿರುತ್ತದೆ, ಡಿ. ಗಾಡಿಯ ಅಂದವನ್ನು ಕಡಿಮೆ ಮಾಡುತ್ತದೆ. ಉತ್ತರ ಎ. ಹೆಚ್ಚು ಬಾಳಿಕೆ. ಗಾಡಿಯ ಟೈರ್ಗಳು ಕಪ್ಪಾಗಿರಲು ಕಾರಣ ಹೆಚ್ಚು ಬಾಳಿಕೆ ಬರುತ್ತವೆ. ನಾಲ್ಕನೆಯ ಪ್ರಶ್ನೆ, ತರಕಾರಿಗಳಲ್ಲಿ ಯಾವ ತರಕಾರಿಯನ್ನು ಹೆಚ್ಚು ಸೇವಿಸುವುದರಿಂದ ಕೋಮಾ ರೋಗಕ್ಕೆ ಕಾರಣವಾಗುತ್ತದೆ? ಎ. ಆಲೂಗಡ್ಡೆ, ಬಿ. ಹಸಿಮೆಣಸಿನಕಾಯಿ, ಸಿ. ಹಾಗಲಕಾಯಿ, ಡಿ. ಬದನೆಕಾಯಿ. ಉತ್ತರ ಎ. ಆಲೂಗಡ್ಡೆ. ಎಲ್ಲಾ ತರಕಾರಿಗಳಲ್ಲಿ ಹೆಚ್ಚಾಗಿ ಆಲೂಗಡ್ಡೆಯನ್ನು ತಿನ್ನುವುದರಿಂದ ಇದು ಕೋಮಾ ರೋಗಕ್ಕೆ ಕಾರಣವಾಗುತ್ತದೆ. ಐದನೆಯ ಪ್ರಶ್ನೆ, ಡೇಲ್ ಯಾವ ದೇಶದ ಕಂಪನಿಯಾಗಿದೆ? ಎ. ಜಪಾನ್, ಬಿ. ಅಮೆರಿಕ, ಸಿ. ಕೆನಡಾ, ಡಿ. ಭಾರತ. ಉತ್ತರ ಬಿ. ಅಮೆರಿಕ. ಡೇಲ್ ಅಮೆರಿಕದ ಮೂಲದ ತಂತ್ರಜ್ಞಾನ ಕಂಪನಿಯಾಗಿದೆ. ಆರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಪಾರಿವಾಳಗಳಿಗೆ ಆಹಾರ ನೀಡುವುದು ಕಾನೂನು ಬಾಹಿರವಾಗಿದೆ? ಎ. ಅಮೆರಿಕ, ಬಿ. ಜಪಾನ್, ಸಿ. ಪಾಕಿಸ್ತಾನ್, ಡಿ. ಇಟಲಿ. ಉತ್ತರ ಡಿ. ಇಟಲಿ. ಇಟಲಿ ದೇಶದಲ್ಲಿ ಪಾರಿವಾಳಗಳಿಗೆ ಆಹಾರ ನೀಡುವುದು ಕಾನೂನು ಬಾಹಿರವಾಗಿದೆ. ಏಳನೆಯ ಪ್ರಶ್ನೆ, ಕೇವಲ 10 ದಿನಗಳಲ್ಲಿ ಮುಖವನ್ನು ಕಾಂತಿಯುತಗೊಳಿಸುವುದು ಯಾವುದು? ಎ. ಪಪ್ಪಾಯಿ, ಬಿ. ಜೇನುತುಪ್ಪ, ಸಿ. ಎಳೆನೀರು, ಡಿ. ರೋಸ್ ವಾಟರ್. ಉತ್ತರ ಎ. ಪಪ್ಪಾಯಿ. ಪಪ್ಪಾಯಿ ಹಣ್ಣು, ಪಪ್ಪಾಯಿ ಎಲೆಗಳು ಹಾಗೂ ಪಪ್ಪಾಯಿ ಬೀಜಗಳು ಔಷಧೀಯ ಗುಣಗಳನ್ನು ಹೊಂದಿವೆ. ಪಪ್ಪಾಯಿಯಲ್ಲಿ ಪ್ರೋಟೀನ್, ಕೊಬ್ಬು, ವಿಟಮಿನ್ ಸಿ, ಫಾಸ್ಫರಸ್, ಕಬ್ಬಿಣ, ಕಾರ್ಬೋಹೈಡ್ರೇಟ್, ನಿಯಾಸಿನ್ ಹಾಗೂ ಖನಿಜಾಂಶಗಳು ಯಥೇಚ್ಛವಾಗಿರುತ್ತವೆ. ಕೇವಲ 10 ದಿನಗಳಲ್ಲಿ ಮುಖವನ್ನು ಕಾಂತಿಯುತಗೊಳಿಸುವುದು ಅಂದರೆ ಪಪ್ಪಾಯಿ ಹಣ್ಣು ಆಗಿದೆ. ಎಂಟನೆಯ ಪ್ರಶ್ನೆ, ಯಾವುದನ್ನು ಹೆಚ್ಚು ತಿನ್ನುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ? ಎ. ಗೋಡಂಬಿಗಳು, ಬಿ. ಒಣದ್ರಾಕ್ಷಿಗಳು, ಸಿ. ಬಾದಾಮಿ, ಡಿ. ದಾಳಿಂಬೆ ಹಣ್ಣು. ಉತ್ತರ ಬಿ. ಒಣದ್ರಾಕ್ಷಿಗಳು. ಮೂಳೆಗಳು ಬಲಿಷ್ಠವಾಗಿ ಗಟ್ಟಿಯಾಗಬೇಕಾದರೆ ಹೆಚ್ಚಾಗಿ ಒಣ ದ್ರಾಕ್ಷಿಗಳನ್ನು ಸೇವಿಸಬೇಕು. ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲು ಆಧಾರ್ ಕಾರ್ಡ್ ಮಾಡಿದವರು ಯಾರು? ಎ. ಇಂದಿರಾ ಗಾಂಧಿ, ಬಿ. ನರೇಂದ್ರ ಮೋದಿ, ಸಿ. ಯೋಗಿ ಆದಿತ್ಯನಾಥ್, ಡಿ. ರಂಜನ್ ಸೋನವಾನೆ. ಉತ್ತರ ಡಿ. ರಂಜನ್ ಸೋನವಾನೆ. ಭಾರತದ ಮೊದಲ ಆಧಾರ್ ಕಾರ್ಡ್ ಹೊಂದಿರುವ ಮಹಾರಾಷ್ಟ್ರದ ರಂಜನ್ ಸೋನವಾನೆ ಆಗಿದ್ದಾರೆ. ಹತ್ತನೆಯ ಪ್ರಶ್ನೆ, ಹಸಿವಾದಾಗ ಉಂಡೆಗಳನ್ನು ತಿನ್ನುವ ಜೀವಿ ಯಾವುದು? ಎ. ಟೈಗರ್, ಬಿ. ಕರಡಿ, ಸಿ. ಆನೆ, ಡಿ. ಆಟ್ರಿಚ್. ಉತ್ತರ ಡಿ. ಆಟ್ರಿಚ್. ಹಸಿವಾದಾಗ ಉಂಡೆಗಳನ್ನು ತಿನ್ನುವ ಜೀವಿ ಅಂದರೆ ಅದು ಆಟ್ರಿಚ್ ಆಗಿದೆ. 11ನೇ ಪ್ರಶ್ನೆ, ಯಾವ ಹಣ್ಣುಗಳು ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ? ಎ. ಚೆರ್ರಿ ಹಣ್ಣುಗಳು, ಬಿ. ಕ್ಯಾರೆಟ್ ಹಣ್ಣುಗಳು, ಸಿ. ದ್ರಾಕ್ಷಿಗಳು, ಡಿ. ಬೀಟ್ರೂಟ್. ಉತ್ತರ ಎ. ಚೆರ್ರಿ ಹಣ್ಣುಗಳು. ಚೆರ್ರಿ ಹಣ್ಣುಗಳನ್ನು ತಿನ್ನುವುದರಿಂದ ವಿಟಮಿನ್ ಬಿ6, ವಿಟಮಿನ್ ಎ, ವಿಟಮಿನ್ ಕೆ, ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ ದೇಹಕ್ಕೆ ಸಿಗುತ್ತದೆ. ನರ ದೌರ್ಬಲ್ಯ ಇರುವವರು ಖಂಡಿತ ಚೆರ್ರಿ ಹಣ್ಣುಗಳನ್ನು ತಿನ್ನಬೇಕು. 12ನೇ ಪ್ರಶ್ನೆ, ಭಾರತಕ್ಕೆ ಹೂಕೋಸು ಪರಿಚಯಿಸಿದ ದೇಶ ಯಾವುದು? ಎ. ಚೀನಾ, ಬಿ. ಜಪಾನ್, ಸಿ. ಅಮೆರಿಕ, ಡಿ. ಇಂಗ್ಲೆಂಡ್.
ಉತ್ತರ ಡಿ ಇಂಗ್ಲೆಂಡ್. ಹೂಕೋಸನ್ನು ಪರಿಚಯಿಸಿದ ದೇಶ ಅಂದರೆ ಅದು ಇಂಗ್ಲೆಂಡ್ ದೇಶ ಆಗಿದೆ. 13ನೇ ಪ್ರಶ್ನೆ. ನಾವು ಉಸಿರಾಡುವ ಆಮ್ಲಜನಕದಲ್ಲಿ ಮೆದುಳಿಗೆ ಎಷ್ಟು ಶೇಕಡಾವಾರು ಆಮ್ಲಜನಕ ಸರಬರಾಜು ಆಗುತ್ತದೆ? ಎ 33%, ಬಿ 20%, ಸಿ 10%, ಡಿ 25%. ಉತ್ತರ ಬಿ 20%. ನಾವು ಉಸಿರಾಡುವ ಆಮ್ಲಜನಕದಲ್ಲಿ ಮೆದುಳಿಗೆ 20 ಶೇಕಡಾವಾರು ಆಮ್ಲಜನಕ ಸರಬರಾಜು ಆಗುತ್ತದೆ. 14ನೇ ಪ್ರಶ್ನೆ. ಏಮು ಪಕ್ಷಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಜಪಾನ್, ಬಿ ಆಸ್ಟ್ರೇಲಿಯಾ, ಸಿ ಇಟಲಿ, ಡಿ ಥೈಲ್ಯಾಂಡ್. ಉತ್ತರ ಬಿ ಆಸ್ಟ್ರೇಲಿಯಾ. ಎಮು ಪಕ್ಷಿ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ. 15ನೇ ಪ್ರಶ್ನೆ. ಅಸ್ತಮವನ್ನು ಕಡಿಮೆ ಮಾಡುವ ಆಹಾರ ಪದಾರ್ಥಗಳ್ಯಾವು? ಎ ನಿಂಬೆಹಣ್ಣುಗಳು, ಬಿ ಕ್ಯಾರೆಟ್, ಸಿ ಸೇಬು, ಡಿ ಚೆರ್ರಿ ಹಣ್ಣುಗಳು. ಉತ್ತರ ಬಿ ಕ್ಯಾರೆಟ್. ಅಸ್ತಮವನ್ನು ಬೇಗ ಕಡಿಮೆ ಮಾಡಿಕೊಳ್ಳಲು ದಿನಾಲು ಕ್ಯಾರೆಟ್ ಅನ್ನು ಉಪಯೋಗಿಸಬೇಕು. 16ನೇ ಪ್ರಶ್ನೆ. 1000 ಕಂಬಗಳ ದೇವಾಲಯವನ್ನು ಯಾವ ವರ್ಷದಲ್ಲಿ ನಿರ್ಮಿಸಲಾಯಿತು? ಎ 1183, ಬಿ 1134, ಸಿ 1182, ಡಿ 1163. ಉತ್ತರ ಡಿ 1163. ಕ್ರಿಸ್ತಶಕ 1163ರಿಂದ 1324 ನಡುವಿನ ಅವಧಿಯಲ್ಲಿ ರಾಜ ರುದ್ರದೇವನ ಆದೇಶದ ಮೇರೆಗೆ ಈ 1000 ಸ್ತಂಭಗಳ ದೇವಾಲಯವನ್ನು ನಿರ್ಮಿಸಲಾಗಿದೆ. 17ನೇ ಪ್ರಶ್ನೆ. ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಮಾತ್ರೆಗಳನ್ನು ಬಳಸುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಎ ಕ್ಯಾನ್ಸರ್, ಬಿ ಸಕ್ಕರೆ ಕಾಯಿಲೆ, ಸಿ ಮೊಣಕಾಲು ನೋವು, ಡಿ ಕಿಡ್ನಿ ಸಮಸ್ಯೆಗಳು. ಉತ್ತರ ಡಿ ಕಿಡ್ನಿ ಸಮಸ್ಯೆಗಳು. ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಆಹಾರ ಪದಾರ್ಥಗಳನ್ನು ಬಳಸುವುದರಿಂದ ನೀವು ಕಿಡ್ನಿ ಸಮಸ್ಯೆಗಳಿಗೆ ಗುರಿಯಾಗುತ್ತೀರಿ. 18ನೇ ಪ್ರಶ್ನೆ. ಭಾರತಕ್ಕೆ ಹೂಕೋಸು ಪರಿಚಯಿಸಿದ ದೇಶ ಯಾವುದು? ಎ ಚೀನಾ, ಬಿ ಜಪಾನ್, ಸಿ ಅಮೆರಿಕಾ, ಡಿ ಇಂಗ್ಲೆಂಡ್. ಉತ್ತರ ಡಿ ಇಂಗ್ಲೆಂಡ್. ಹೂಕೋಸನ್ನು ಪರಿಚಯಿಸಿದ ದೇಶ ಎಂದರೆ ಅದು ಇಂಗ್ಲೆಂಡ್ ದೇಶ ಆಗಿದೆ. 19ನೇ ಪ್ರಶ್ನೆ. ಬಿಳಿ ಕೂದಲು ಕೆಲವೇ ದಿನಗಳಲ್ಲಿ ಕಪ್ಪಾಗಲು ಏನು ಮಾಡಬೇಕು? ಎ ನೆಲ್ಲಿಕಾಯಿ ಪುಡಿ, ಬಿ ನಿಂಬೆ ರಸ, ಸಿ ದಾಸವಾಳದ ಎಲೆಗಳು, ಡಿ ಕೊಬ್ಬರಿ ಎಣ್ಣೆ. ಉತ್ತರ ಎ ನೆಲ್ಲಿಕಾಯಿ ಪುಡಿ. ಕೆಲವು ದಿನಗಳಲ್ಲಿ ಬಿಳಿ ಕೂದಲು ಕಪ್ಪಾಗಬೇಕಾದರೆ ನೆಲ್ಲಿಕಾಯಿ ಪುಡಿಯನ್ನು ಹಚ್ಚಬೇಕು. 20ನೇ ಪ್ರಶ್ನೆ. ತಂಗಳು ಅನ್ನವನ್ನು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ ಲೈಂಗಿಕ ಶಕ್ತಿ, ಬಿ ಶುಗರ್ ಕಾಯಿಲೆ, ಸಿ ಅಲ್ಸರ್, ಡಿ ಮಲಬದ್ಧತೆ. ಉತ್ತರ ಡಿ ಮಲಬದ್ಧತೆ. ಇಂದಿನ ಜೀವನ ಶೈಲಿ ಆಹಾರ ಶೈಲಿಯ ಪ್ರಭಾವದಿಂದಾಗಿ ಹೆಚ್ಚಿನವರು ಎದುರಿಸುತ್ತಿರುವ ಸಮಸ್ಯೆ ಎಂದರೆ ಮಲಬದ್ಧತೆ. ತಂಗಳು ಅನ್ನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಇರುತ್ತದೆ. ಅದು ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ. 21ನೇ ಪ್ರಶ್ನೆ. ಯಾವ ಬಣ್ಣದ ಬಟ್ಟೆ ಹೆಚ್ಚಿನ ಶಾಖವನ್ನು ಹೀರಿಕೊಳ್ಳುತ್ತದೆ? ಎ ಹಳದಿ, ಬಿ ಬಿಳಿ, ಸಿ ಕೆಂಪು, ಡಿ ಕಪ್ಪು. ಉತ್ತರ ಡಿ ಕಪ್ಪು. ಕಪ್ಪು ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ. ಕಪ್ಪು ವಸ್ತು ಬೆಳಕಿನ ಎಲ್ಲಾ ತರಂಗಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ. 22ನೇ ಪ್ರಶ್ನೆ. ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ತಿನ್ನುವುದರಿಂದ ಸಾಯುವ ಅಪಾಯವಿದೆ? ಎ ಸ್ಟ್ರಾಬೆರಿ, ಬಿ ಮಾವಿನ ಹಣ್ಣು, ಸಿ ಪೈನಾಪಲ್ ಹಣ್ಣು, ಡಿ ಕಿವಿ ಹಣ್ಣು. ಉತ್ತರ ಬಿ ಮಾವಿನ ಹಣ್ಣು. ಖಾಲಿ ಹೊಟ್ಟೆಯಲ್ಲಿ ಮಾವಿನ ಹಣ್ಣು ತಿನ್ನುವುದರಿಂದ ದೇಹದಲ್ಲಿ ರಕ್ತ ಸಂಚಾರದಲ್ಲಿ ಇದ್ದಕ್ಕಿದ್ದಂತೆ ಸಕ್ಕರೆ ಪ್ರಮಾಣ ತುಂಬಾ ಹೆಚ್ಚಾಗುತ್ತದೆ. 23ನೇ ಪ್ರಶ್ನೆ. ಈ ಕೆಳಗಿನ ಯಾವುದು ಮುಖ್ಯವಾಗಿ ನೀರಿನಿಂದ ಬರುವ ಕಾಯಿಲೆ ಆಗಿದೆ? ಎ ಮಲೇರಿಯಾ, ಬಿ ಶೀತ, ಸಿ ಡೆಂಗು, ಡಿ ಕಾಲಾರ. ಉತ್ತರ ಡಿ ಕಾಲಾರ. ಕಾಲಾರ ರೋಗ ಮುಖ್ಯವಾಗಿ ನೀರಿನಿಂದ ಬರುವ ಕಾಯಿಲೆಯಾಗಿದೆ. ಕಾಲಾರ ಮನುಷ್ಯನಲ್ಲಿ ಉಂಟಾಗುವ ಒಂದು ಗಂಭೀರ ಸ್ವರೂಪದ ಬ್ಯಾಕ್ಟೀರಿಯಾ ಕಾಯಿಲೆಯಾಗಿದೆ.
24ನೇ ಪ್ರಶ್ನೆ, ಮದುವೆ ಆಗೋ ಮೊದಲು ಯಾವ ದೇಶದಲ್ಲಿ ಅಳಬೇಕು? ಎ ಭಾರತ, ಬಿ ಜಪಾನ್, ಸಿ ಅಮೆರಿಕ, ಡಿ ಚೀನಾ. ಉತ್ತರ ಡಿ ಚೀನಾ. ಮದುವೆ ಆಗೋ ಮೊದಲು ಚೀನಾ ದೇಶದಲ್ಲಿ ಮೊದಲು ಅಳಬೇಕು. 25ನೇ ಪ್ರಶ್ನೆ, 56 ವರ್ಷಗಳಿಗೊಮ್ಮೆ ಅರಳುವ ಹೂವು ಯಾವುದು? ಎ ಮಲ್ಲಿಗೆ ಹೂ, ಬಿ ನಾಗಪುಷ್ಪ, ಸಿ ಕಮಲ, ಡಿ ನೀಲಕಂಠ. ಉತ್ತರ ಬಿ ನಾಗಪುಷ್ಪ. 56 ವರ್ಷಗಳಿಗೊಮ್ಮೆ ಅರಳುವ ಹೂವೆಂದರೆ ನಾಗಪುಷ್ಪ ಆಗಿದೆ.